ಸಿಎಂ ಕಚೇರಿ ನವೀಕರಣ ಕಾಮಗಾರಿ ಜೋರಾಗಿ ನಡೀತಾ ಇದೆ. 15 ವರ್ಷಗಳ ಬಳಿಕ ನವೀಕರಣ ನಡೆಯುತ್ತಿರುವುದರಿಂದ ಹೆಚ್ಚು ಖರ್ಚಾಗ್ತಾ ಇದೆ. ಸಿಎಂ ನಡೆ ವಿಪಕ್ಷ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬನ್ನಿ ಒಂದು ರಿಪೋರ್ಟ್. ದುಬಾರಿ ವೆಚ್ಚದಲ್ಲಿ ಸಿಎಂ ಕಚೇರಿ ನವೀಕರಣ. ಸಿದ್ದರಾಮಯ್ಯ ನಡೆಗೆ ಬಿಜೆಪಿ ಅಸಮಾಧಾನ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಮಟ್ಟದಲ್ಲಿ ಹಣ ವಿನಿಯೋಗಿಸುತ್ತಿದೆ. ಆದ್ದರಿಂದ ಅಭಿವೃದ್ಧಿ ಶಾಸಕರ ಕ್ಷೇತ್ರಕ್ಕೆ ನೀಡಲು ಹಣದ ಕೊರತೆ ಎದುರಿಸುತ್ತಿದೆ ಎಂಬ ಮಾತು 1.5 ವರ್ಷದಿಂದ ಕೇಳಿಬರುತ್ತಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಐಷಾರಾಮಿ ಕಚೇರಿ ಹೊಂದಲು ಬಯಸಿದ್ದು ಕೋಟಿ ಹಣ ವ್ಯಯಿಸಿದ್ದಾರಂತೆ. ಇದಕ್ಕೆ ಬಿಜೆಪಿ ಸಹ ಆಕ್ಷೇಪ ವ್ಯಕ್ತಪಡಿಸಿದೆ. ಶಾಸಕರಿಗೆ ನೀಡಲು ಅನುದಾನ ಇಲ್ಲ ಅಂತಾರೆ. ಆದರೆ ಸಿದ್ದರಾಮಯ್ಯನವರು ಸಿಎಂ ಗೃಹ ಕಚೇರಿಯನ್ನ ಐಷಾರಾಮಿ ಮಾದರಿಯಲ್ಲಿ ನವೀಕರಣ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ದೂರಿದೆ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಎನ್ನುವಂತೆ ಬರೋಬ್ಬರಿ 2.5 ಕೋಟಿ ವೆಚ್ಚದಲ್ಲಿ ಸಿಎಂ ಸಿದ್ದರಾಮಯ್ಯ ಕಚೇರಿ ನವೀಕರಣ ಮಾಡುತ್ತಿದೆ ಈ ಮಜವಾದಿ ಕಾಂಗ್ರೆಸ್ ಸರ್ಕಾರ. ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಅವರೇ ಒಪ್ಪಿರುವಂತೆ ರಸ್ತೆ ಗುಂಡಿಗಳಿಗೆ ಒಂದು ಬುಟ್ಟಿ ಮಣ್ಣು ಹಾಕಲು ತಮ್ಮ ಸರ್ಕಾರದ ಬಳಿ ದುಡ್ಡಿಲ್ಲ. ಡಿಸಿಎಂ ಡಿಕೆಶಿ ಪ್ರಕಾರ ಗ್ಯಾರಂಟಿಗಳಿಂದ ಕಳೆದ ವರ್ಷ ಪೂರ್ತಿ ಅಭಿವೃದ್ಧಿಗೆ ದುಡ್ಡಿರಲಿಲ್ಲ. ರಾಜ್ಯದ ಜನತೆಯ ಮೇಲೆ ಒಟ್ಟು 1.05 ಲಕ್ಷ ಕೋಟಿ ಸಾಲ ಇದೆ. ಪರಿಸ್ಥಿತಿ ಹೀಗಿರುವಾಗ ತಮ್ಮ ಕಚೇರಿ ನವೀಕರಣಕ್ಕೆ 3 ಕೋಟಿ ರೂಪಾಯಿ ವೆಚ್ಚ ಮಾಡುವುದು ಎಷ್ಟು ಸರಿ? ಆರ್ ಅಶೋಕ್ ಪ್ರತಿಪಕ್ಷ ನಾಯಕ. ಸಿಎಂ ಸಿದ್ದರಾಮಯ್ಯ ಕಚೇರಿ ನವೀಕರಣದ ವಿಚಾರ ರಾಜ್ಯ ಬಿಜೆಪಿ ನಾಯಕರನ್ನ ಕೆರಳಿಸಿದ್ದು, ಕೈ ನಾಯಕರು ಮಾತ್ರ ಸೈಲೆಂಟ್ ಆಗಿರುವುದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ತುಂಬ ಖುಷಿ ಪಡುವಂಥ ಒಂದು ಸುದ್ದಿ ಬಂದಿದೆ. ತುಂಬ ಖುಷಿ ಪಡ್ತಾರೆ ಇದರಲ್ಲಿ. ಕಾಂಗ್ರೆಸ್ಗೆ ಭಾಳ ದೊಡ್ಡ ಮರ್ಮಾಘಾತ ಆಗುತ್ತೆ ಇದರಿಂದ. ನೋಡಿ, ನಿಮ್ಗೆ ಗೊತ್ತಿರ್ಬೋದು 40% ಅಂತೇಳಿ ಒಂದು ಹೋರಾಟವನ್ನು ಕಾಂಗ್ರೆಸ್ ಯಾವ ಥರ ಮಾಡಿತ್ತು ಅಂತ ನಾನು ಹೇಳಿದೆ ಅಲ್ವಾ. ನೋಡಿ, ಪೇ ಸಿ ಎಮ್ ಅಂತ ಅಂದ್ಬಿಟ್ಟು, ಪೇ ಟಿ ಎಮ್ ಅಂತಿತ್ತಲ್ಲ, ಅದನ್ನೇ ಪೇ ಸಿ ಎಮ್ ಅಂತ ಮಾಡಿದ್ದು. ಈ ಐಡಿಯಾ ಯಾರ್ದು ಗೊತ್ತಾ? ಈ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ದರಲ್ಲ, ಸೆಂದಿಲ್ ಅಂತ ಒಬ್ಬರು ಶಶಿಕಾಂತ್ ಸೆಂದಿಲ್ ಅವರ ಐಡಿಯಾ ಅದು. ಆಮೇಲೆ ಶಶಿಕಾಂತ್ ಸೆಂದಿಲ್ IASಗೆ ರಾಜೀನಾಮೆ ಕೊಟ್ಟರು. ಆಮೇಲೆ ಅವರು ತಮಿಳುನಾಡಿನಿಂದ ಕಾಂಗ್ರೆಸ್ಸಲ್ಲಿ MP ಎಲೆಕ್ಷನ್ ನಿಂತು ಗೆದ್ದಿದ್ದಾರೆ. ಅದು ಅವರ ಐಡಿಯಾ. ಅದು ಗೆದ್ದಿದ್ದಾರೆ. ಇದನ್ನು ಎಷ್ಟು ಅಂದರೆ, ನಾನು ಹೇಳಿದ್ನಲ್ವಾ, BJP ಇಂಥ ಹೋರಾಟಗಳನ್ನು ಮಾಡಲಿಕ್ಕೆ ಹೆಸರಿದ್ದದ್ದೇ BJPಗೆ ರೀ. ಯಡಿಯೂರಪ್ಪ ಅವರ ಕಾಲಾವಧಿ, ಅನಂತಕುಮಾರ್ ಅವರ ಕಾಲಾವಧಿ, ಇಲ್ಲೆಲ್ಲ ಭಯಂಕರ. ಆಮೇಲೆ ಅದು ಸೈಲೆಂಟ್ ಆಗಿಬಿಡ್ತು. BJPಗೆ ಹಿಂಗೆ ಹೋರಾಟ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಹೋರಾಟ ಮಾಡೋಕ್ಕಾದ್ರೆ ನಾನೊಂದು ಮಾಡೋಣ, ನೀನೊಂದು ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಮನೆಯೊಂದು 3 ಬಾಗಿಲು. ಈ ಹೋರಾಟ ಮಾತ್ರ ಎಂಥ ಸಾಲಿಡ್ ಆಗಿತ್ತು ಅಂದರೆ ಯಾರಿಗಾದರೂ ನಗು ಬರ್ತಾಯಿತ್ತು. ಅದರ ವಿರುದ್ಧ ಏನೆಲ್ಲ ಮಾಡಲಿಕ್ಕೆ ಹೋದರು BJP, ಅದು ವರ್ಕೌಟ್ ಆಗಲಿಲ್ಲ. ಪೇ ಸಿ ಎಮ್ ಆಯಿತಾ, ಇದುವೇ ಚರ್ಚೆ ಆಗ್ತಾಯಿತ್ತು 40%. ಈಗ ಮಜಾ ಏನು ಗೊತ್ತಾ? ಸಿದ್ದರಾಮಯ್ಯ DK ಶಿವಕುಮಾರ್ ಹೋದಲ್ಲಿ ಬಂದಲ್ಲೆಲ್ಲ BJPಯನ್ನು ತೆಗಳ್ತಾ ಇದ್ರು. ಬೊಮ್ಮಾಯಿ ಸರ್ಕಾರ 40% ಸರ್ಕಾರ ಅಂತಿದ್ರು. ಆದರೆ ಕಾಂಗ್ರೆಸ್ ನಾಯಕರಿಗೆ ಬಿಲ್ಕುಲ್ ಅವಮಾನ ಆಗುವಂಥ ಸುದ್ದಿಯೊಂದು ಹೊರಬಿದ್ದಿದೆ. ಅವಮಾನನ ಏನದು ನೋಡಿ ಸ್ಟೋರಿ. ಬಿಜೆಪಿ ಮೇಲಿನ 40% ಆರೋಪ ಸುಳ್ಳೇ ಸುಳ್ಳು. ಲೋಕಾಯುಕ್ತ ವರದಿ ಕಂಡು ದಂಗಾದ ಕೈಪಡೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸೇರಿದಂತೆ ಹಲವು ಹಗರಣದ ಕಳಂಕ ಮೆತ್ತಿದೆ. ಆದರೆ ಬಿಜೆಪಿ ಅವಧಿಯ ಅವ್ಯವಹಾರಗಳ ತನಿಖೆಗೆ ಆದೇಶಿಸುವ ಮೂಲಕ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ. ಕೋವಿಡ್ ಹಗರಣದ ತನಿಖೆಗೆ SIT ರಚಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿತ್ತು. ಇದರ ಮಧ್ಯೆ ಬಿಜೆಪಿಗರು ಖುಷಿ ಪಡುವ ಸುದ್ದಿ ಹೊರಬಿದ್ದಿದೆ. ಅಂದಿನ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ 40% ಆರೋಪ ಮಾಡಿದ್ರು. ಅದು ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ತಿಳಿದು ಬಂದಿದೆ. ಬಿಬಿಎಂಪಿಯಲ್ಲಿ 40% ಕಮಿಷನ್ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು ಅಂತ ಅಂಬಿಕಾಪತಿ ಆರೋಪ ಮಾಡಿದ್ರು. ಬೊಮ್ಮಾಯಿ ಸಿಎಂ ಆಗಿದ್ದಾಗ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ರು. ಅದನ್ನೇ ರಾಜಕೀಯವಾಗಿ ಅಸ್ತ್ರ ಮಾಡಿಕೊಂಡಿದ್ದ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ಮೇಲೆ ಮುಗಿಬಿದ್ದಿದ್ರು.
ಅಚ್ಚರಿ ಎಂದರೆ ಇದೀಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಲೋಕಾಯುಕ್ತ ಪೊಲೀಸರು ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಿದ್ದಾರೆ. ಅಂಬಿಕಾಪತಿ ಮಾಡಿದ ಆರೋಪಗಳು ಆಧಾರ ರಹಿತ ಅಂತ ಹೇಳಿದ್ದಾರೆ. ಇದರೊಂದಿಗೆ ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ಹೈಕೋರ್ಟಿನ ನ್ಯಾಯವಾದಿಗಳದಾರಲ್ಲ, ಅವ್ರ ನೇತೃತ್ವದಲ್ಲಿ ಅವರು ಹೇಳ್ತಾರೆ ಒಟ್ಟು ಅವ್ರ ಕ್ಲೇಮ್ ಕರ್ನಾಟಕದಲ್ಲೇ 6,20,000 ಎಕರೆವರೆಗೆ ಅವರು ವ್ಯಾಪ್ತಿ ದಿನದ ದಿನ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಾಗ ಹೇಳಿದ್ರು ಇವತ್ತು ಅವ್ರು ಕ್ಲೇಮ್ ಮಾಡ್ಲಾಕೈತಿ 38 ಲಕ್ಷ ಎಕರೆ ಇಡೀ ದೇಶದಲ್ಲಿ. ಅದರಲ್ಲಿ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ. ಇರ್ತಾರೆ ಅವರು ನಮ್ಮ ಪಕ್ಷದವರೇ ತಾನೆ. ಒಂದು ಪಾರ್ಟಿ ಎರಡೆರಡು ಹೋರಾಟ. ಯತ್ನಾಳ್ ನೇತೃತ್ವದಲ್ಲಿ 10 ಮಂದಿಯ ತಂಡ ವಕ್ಫ್ ವಿಚಾರವಾಗಿ ಹೋರಾಟ ನಡೆಸಲಿದೆ. ಬೀದರ್ನಿಂದ ಚಾಮರಾಜನಗರದವರೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಇದು ಬಿಜೆಪಿಯಿಂದಲೇ ನಡೆಯುತ್ತಿರುವ ಹೋರಾಟ ಅಂತ ಯತ್ನಾಳ್ ಹೇಳ್ತಿದ್ರೆ, ಮತ್ತೊಂದು ಕಡೆ ವಿಜೇಂದ್ರ ವಕ್ಫ್ ಹೋರಾಟದ 3 ತಂಡ ರಚನೆ ಮಾಡಿದ್ದಾರೆ. ನಮ್ಮ ನೋಡಿ ಒಂದು 3 ತಂಡ ಮಾಡಿ, ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನ ಅದನ್ನು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ರಾಜ್ಯ ಬಿಜೆಪಿ ಬಂಡಾಯದ ಬಗ್ಗೆ ಹೈಕಮಾಂಡ್ ದಿವ್ಯ ಮೌನವು ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಕೆಲವು ದಿನಗಳ ಹಿಂದೆ ಆರ್ಎಸ್ಎಸ್ ಮಧ್ಯಪ್ರವೇಶ ಮಾಡಿ ಬಂಡಾಯ ಶಮನ ಮಾಡುವ ಪ್ರಯತ್ನ ನಡೆಸಿತ್ತು. ಆದರೆ ಇದು ಯಶಸ್ವಿಯಾಗಿಲ್ಲ. ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವ ನಡೆಯನ್ನು ಅನುಸರಿಸಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೇರಿದ್ರೆ 38,40,000. ಚನ್ನಪಟ್ಟಣದಲ್ಲಿ ಈ ಬಾರಿ 88.81% ಮತದಾನ. ಅಂದರೆ ಹೆಚ್ಚು ಕಮ್ಮಿ 2 ಲಕ್ಷ ಜನರಿಂದ ವೋಟಿಂಗ್ 90%. 90% ಒಕ್ಕಲಿಗರು ಕೂಡ ವೋಟ್ ಹಾಕಿದ್ದಾರೆ. 1 ಲಕ್ಷ ಜನ ವೋಟ್ ಹಾಕಿದ್ದಾರೆ. 90 ಒಕ್ಕಲಿಗರು ಅಂದರೆ 91,000ರಿಂದ 1 ಲಕ್ಷ. ಹೆಚ್ಚು ಒಕ್ಕಲಿಗರು ವೋಟ್ ಹಾಕಿದರೆ JDSಗೆ ಲಾಭ ಆಗಿರ್ಬೋದು. ಇರೋ 30,000 ಮುಸ್ಲಿಮರ ಮನ ಗೆದ್ದಿದ್ದಾರೆ ಜಮೀರ್, ಎಲ್ಲರೂ ಕಾಂಗ್ರೆಸ್ಗೆ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಬರುವಂಥ ಒಕ್ಕಲಿಗ ವೋಟ್ ಆ ಕಡೆ ಹೋಗಿದೆ. ಸೊ ಒಕ್ಕಲಿಗರ ಮನಸ್ಸಿಗೆ ಘಾಸಿ ಮಾಡಿದ ಮಂತ್ರಿ ಕಾಲಾ ಕುಮಾರಸ್ವಾಮಿ ಮಾತಿನಿಂದ ಕೂಡ ನನಗನ್ಸುತ್ತೆ ಕಾಲಾ ಕುಮಾರಸ್ವಾಮಿ ಮಾತನ್ನು ಕೂಡ ಜನ ಒಂದು ರೀತಿ ಬಿಟ್ಬಿಡ್ತಾ ಇದ್ರು, ಅವರಿಬ್ಬರೇನೋ ಮಾತಾಡ್ಕೊಂಡಿದ್ದಾರೆ ಬಿಡಿ ಅಂತೇಳಿ. ಆದರೆ ದೇವೇಗೌಡರ ಫ್ಯಾಮಿಲಿಯನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿದಾಗ ಒಕ್ಕಲಿಗರಿಗೆ ಒಂದು ನೋವಾಗುತ್ತೆ. ಅದು ಒಕ್ಕಲಿಗರಿಗೆ ಅಂತಲ್ಲ, ಯಾರಿಗಾದ್ರೂ ಆಗುತ್ತೆ, ಲಿಂಗಾಯತರಿಗೂ ಆಗುತ್ತೆ. ಸಿದ್ದರಾಮಯ್ಯನವರನ್ನ ಯಾರಾದರೂ ಕೆಣಕಿದ್ರೆ ಕುರುಬರಿಗಾಗಲ್ವಾ ನೋವು? ಅದು ಹಾಗೆ ಆಗುತ್ತೆ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ನೀರಿಗಿಂತ ರಕ್ತ ಭಾಳ ದಪ್ಪ. ರಕ್ತ ಅಂದ್ರೇನು? ಜಾತಿ ಅಷ್ಟೇ. ಜಮೀರ್ ಮಾತಿನಿಂದ JDSನತ್ತ ವಾಲಿದ್ದಾರೆ ಒಕ್ಕಲಿಗರು, ಎಲ್ಲರೂ ಅಲ್ಲ. ಮತ್ತೊಮ್ಮೆ ಹೇಳ್ತೀನಿ, 1 ಲಕ್ಷದಲ್ಲಿ 60,000 ಬರ್ಬೋದಿತ್ತು. ಆ 60,000ಕ್ಕೆ ಮುಸ್ಲಿಮರ ಓಟು ಬರಲಿ ಅಂತೇಳಿ JDS ಪ್ರಯತ್ನ ಪಡ್ತಾ ಇತ್ತು. ಆ ಓಟನ್ನು ಅವ್ರು ಹೇಳ್ಕೋತಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಈ ಹೇಳಿಕೆ ಕೊಟ್ಟರು. ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ 30,000 ಓಟುಗಳು ಕೂಡ ಕಾಂಗ್ರೆಸ್ಗೆ ಬಂತು. ಆದರೆ ಆ ಒಂದು ಹೇಳಿಕೆ, ಖರೀದಿ ಮಾಡ್ತೀವಿ ಅನ್ನೋ ಹೇಳಿಕೆ, ಕಾಂಗ್ರೆಸ್ಗೆ ಬರ್ಬೋದಾಗಿದ್ದಂತಹ ಎಕ್ಸ್ಟ್ರಾ 15,000 ಓಟು ಆ ಕಡೆ ಹೋಯಿತು. ದಟ್ಸ್ ಆಲ್ ಯುವರ್ ಆನರ್. ಓಕೆ, ನೆಕ್ಸ್ಟ್.